40 ವಯಸ್ಸು ದಾಟಿದ ಮಹಿಳೆಯರಿಗೆ ತುಂಬಾನೇ ಉಪಯುಕ್ತವಾಗಿರುವ 4 ಯೋಗ ಮುದ್ರೆಗಳು. ಯೋನಿ ಮುದ್ರೆ. ಯೋನಿ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ, ಎರಡೂ ಕೈಗಳ ಕೊನೆಯ 3 ಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿ ಹೆಬ್ಬೆರಳುಗಳ ತುದಿ ಜೋಡಿಸ್ಬೇಕು. ಹೆಬ್ಬೆರಳುಗಳು ಮೇಲಕ್ಕೆ ಇರುವಂತೆ ಇಡಬೇಕು. ತೋರ್ ಬೆರಳುಗಳನ್ನ ಕೂಡ ನಾವೇನ್ ಮಾಡ್ಬೇಕಿಲ್ಲಿ ಒಂದಕ್ಕೊಂದು ಈ ರೀತಿಯಾಗಿ ನಾವು ಜೋಡಿಸ್ಬೇಕು. ಇದು ಮತ್ತೆ ಯಾವಾಗ್ಲೂ ಕೆಳಮುಖವಾಗಿ ಇಡಬೇಕು. ಈ ಮುದ್ರೆ ಮಾಡಿ ಹೊಟ್ಟೆ ಎದುರು ಹಿಡಿಬೇಕು. ಹೀಗೆ 10 ರಿಂದ 15 ನಿಮಿಷ ಹಿಡಿದ್ರೆ ನೋವು ಏನಂತಂದ್ರೆ ತಕ್ಷಣ ಕಡಿಮೆ ಆಗುತ್ತದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಅಗ್ನಿ ತತ್ವದ ಹೆಬ್ಬೆರಳುಗಳ ತುದಿ ಜೋಡಿಸಿದಾಗ ಗರ್ಭಾಶಯದ ಸ್ನಾಯುಗಳು ಸ್ಥಿತಿಸ್ಥಾಪಕತ್ವವನ್ನು ಹೊಂದುತ್ತವೆ. ವಾಯು ತತ್ವದ ತೋರ್ ಬೆರಳುಗಳನ್ನು ಜೋಡಿಸಿದಾಗ ದೇಹದಲ್ಲಿನ ವಾಯು ಬ್ಯಾಲೆನ್ಸ್ ಆಗಿ ಗರ್ಭಾಶಯದ ಆರೋಗ್ಯ ಸುಧಾರಿಸುತ್ತದೆ. ಗರ್ಭಾಶಯದ ನೋವು ಸೆಳೆತ ಉಂಟಾದಾಗ ಯೋನಿ ಮುದ್ರೆ ಮಾಡಿ ಹೊಟ್ಟೆ ಎದುರು ಹಿಡಿಯಬೇಕು. ನೋವೇನಂತಂದ್ರೆ ಕ್ಷಣಾರ್ಧದಲ್ಲಿ ಕಡಿಮೆ ಆಗುತ್ತದೆ. ಮೆನೋಪಾಸ್ ತೊಂದರೆ ಕೂಡ ಕಡಿಮೆ ಆಗುತ್ತದೆ. ಗರ್ಭಾಶಯದ ಆರೋಗ್ಯ ಕಾಪಾಡಲು, ಕಾರ್ಯಕ್ಷಮತೆ ಹೆಚ್ಚಿಸಲು, ಮುಂದೆ ಬರಬಹುದಾದ ಕಾಯಿಲೆಗಳನ್ನು ತಡೆಗಟ್ಟಲು ಯೋನಿ ಮುದ್ರೆಯು ಪ್ರತಿದಿನ 10 ರಿಂದ 15 ನಿಮಿಷ ಮಾಡಬೇಕು. ತಕ್ಷಣ ಬೆನ್ನಿಗೆನೆ 5 ರಿಂದ 10 ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು. ಬೋನ್ ಡೆನ್ಸಿಟಿ ಕಡಿಮೆ ಆದಾಗ, ಮೂಳೆ ಸವೆತ ಉಂಟಾದಾಗ, ಏನಾದ್ರೂ ಇನ್ಫೆಕ್ಷನ್ ಆದಾಗ, ಮೆನೋಪಾಸ್ ಸಮಯದಲ್ಲಿ ಮೂಳೆಗಳ ನೋವು ಉಂಟಾಗುತ್ತದೆ. ಇಲ್ಲಿ ನಾವು ಆಕಾಶ ಮುದ್ರೆ ಮಾಡಿ ಮೂಳೆಗಳ ನೋವು ನಿವಾರಿಸಿಕೊಳ್ಳಬಹುದು. ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳಿನ ತುದಿ ಜೋಡಿಸಬೇಕು. ಇದೇನಾಗುತ್ತೆ, ಆಕಾಶ ಮುದ್ರೆ ಆಗುತ್ತದೆ. ಆಕಾಶ ಮುದ್ರೆ ಮಾಡೋದ್ರಿಂದ ಮೂಳೆಗಳು ಗಟ್ಟಿಮುಟ್ಟಾಗುತ್ತವೆ. ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕೊರತೆ ಆಗಿದ್ರೆ ಯಾವ ಟಾನಿಕ್ ಇಲ್ದೇನೆ ಆಹಾರದಿಂದ ಕ್ಯಾಲ್ಸಿಯಂ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಆಸ್ಟಿಯೋಪೋರೋಸಿಸ್ ಗುಣಪಡಿಸುತ್ತದೆ. ಮಕರ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ, ಎಡಗೈಯ ಕೆಳಗೆ ಬಲಗೈಯನ್ನ ಇಡಬೇಕು. ಬಲಗೈಯ ಅಗ್ನಿ ತತ್ವದ ಹೆಬ್ಬೆರಳಿನಿಂದ ಎಡಗೈ ಅಂಗೈ ಮಧ್ಯದಲ್ಲಿ ಪ್ರೆಸ್ ಮಾಡಬೇಕು. ಇಲ್ಲಿ ಹೆಬ್ಬೆರಳನ್ನ ನಾವು ಯಾವ ರೀತಿ ತಗೋಬೇಕಂದ್ರೆ, ಉಂಗುರು ಬೆರಳು ಮತ್ತು ಕಿರುಬೆರಳು ಇದರ ಮಧ್ಯದಿಂದ ತೆಗೆದುಕೊಳ್ಬೇಕು. ಆಮೇಲೆ ಮೇಲೆ ಇರ್ತಕ್ಕಂಥ ಕೈಯಲ್ಲಿ ಪೃಥ್ವಿ ಮುದ್ರೆ ಮಾಡಬೇಕು. ಅಂದರೆ ಹೆಬ್ಬೆರಳು ತುದಿ ಮತ್ತು ಉಂಗುರು ಬೆರಳು ತುದಿ ಇವುಗಳನ್ನ ಜೋಡಿಸ್ಬೇಕು. ಇದೇನಂತಂದ್ರೆ ಮಕರ ಮುದ್ರೆ ಆಗುತ್ತೆ. ಈ ಮುದ್ರೆಯನ್ನು ನಾವು ಬಲಗೈ ಮೇಲಿಟ್ಟು ಮತ್ತೆ ಸೇಮ್ ಪ್ರೊಸೆಸ್ ರಿಪೀಟ್ ಮಾಡಬೇಕು. ಇಲ್ಲಿ 2 ಕೈಗಳಿಂದ ಮಾಡಿದಾಗ ನಾವು 2 ಕೈಗಳಲ್ಲಿರ್ತಕ್ಕಂಥ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಏನಂತಂದ್ರೆ ಅವುಗಳ ಮೇಲೆ ಒತ್ತಡ ಬೀಳುತ್ತೆ. ಇದೇನಂತಂದ್ರೆ ಈ ಕೈಯಿಂದ ಕೂಡ ನಾವು ಮಕರ ಮುದ್ರೆಯನ್ನ ಮಾಡಬೇಕು. ಈ ಮುದ್ರೆಯನ್ನು 5 ರಿಂದ 10 ನಿಮಿಷ ದಿನಕ್ಕೆ 3 ಸಲ ಮಾಡಬೇಕು. ದೀರ್ಘವಾಗಿ ಉಸಿರಾಡುತ್ತಾ ಮಾಡಬೇಕು. ಮಕರ ಮುದ್ರೆ ಮಾಡೋದ್ರಿಂದ, ಪೃಥ್ವಿ ಮುದ್ರೆ ಮಾಡೋದ್ರಿಂದ ಸಿಗ್ತಕ್ಕಂಥ ಎಲ್ಲಾ ಲಾಭಗಳು ಇಲ್ಲಿ ಕೂಡ ಸಿಗುತ್ತವೆ. ಈ ಮುದ್ರೆ ಮಾಡೋದ್ರಿಂದ ನಮ್ಮ ವೀಕ್ನೆಸ್ ದೂರವಾಗುತ್ತೆ. ಅನಿಮಿಯ ನಿವಾರಣೆಯಾಗಿ ನಮ್ಮಲ್ಲಿ ಉತ್ಸಾಹ ಹೆಚ್ಚುತ್ತದೆ. ದುಃಖದ ಭಾವನೆ ಕಡಿಮೆ ಆಗುತ್ತೆ. ಖಿನ್ನತೆ ನಿವಾರಣೆಯಾಗಿ ಆತ್ಮಸ್ಥೈರ್ಯ ಹೆಚ್ಚುತ್ತದೆ. ಈ ಮುದ್ರೆ ಎಷ್ಟೊಂದು ಅದ್ಭುತ ಅಂದ್ರೆ, ಈ ಮುದ್ರೆ ಮಾಡೋದ್ರಿಂದ ನಮ್ಮ ಕಣ್ಣುಗಳ ಸುತ್ತ ಉಂಟಾಗಿರ್ತಕ್ಕಂಥ ಡಾರ್ಕ್ ಸರ್ಕಲ್ಸ್ ದೂರವಾಗುತ್ತವೆ. ಈ ಮುದ್ರೆಯಲ್ಲಿ ನಮ್ಮ ಅಂಗೈಯಲ್ಲಿರ್ತಕ್ಕಂಥ ಕಿಡ್ನಿಯ ಅಕ್ಯುಪ್ರೆಷರ್ ಪಾಯಿಂಟ್ ಮೇಲೆ ಒತ್ತಡ ಬೀಳೋದ್ರಿಂದ ನಮ್ಮ ಕಿಡ್ನಿ ಮೂತ್ರಜನಕಾಂಗದ ಸಮಸ್ಯೆಗಳು ಶಮನಗೊಳ್ಳುತ್ತವೆ. ಅಷ್ಟೇ ಅಲ್ಲ, ಈ ಮುದ್ರೆ ಮಾಡೋದ್ರಿಂದ ಮೂತ್ರ ರೋಗಗಳು ಉಂಟಾಗೋದಿಲ್ಲ. ಶ್ವಾಸನಿ ಮುದ್ರೆ, ಶ್ವಾಸನಲಿಕಾ ಮುದ್ರೆ ಅಥವಾ ಬ್ರಾಂಕೈಟಿಸ್ ಮುದ್ರೆ ಅಂತ ಕೂಡ ಹೇಳ್ತೀವಿ. ಶ್ವಾಸನಿ ಮುದ್ರೆ ಹೇಗ್ ಮಾಡ್ಬೇಕಂದ್ರೆ, ಜಲತತ್ವ ಪ್ರತಿಪಾದಿಸುವ ಕಿರುಬೆರಳು ಮತ್ತು ಪೃಥ್ವಿ ತತ್ವ ಪ್ರತಿಪಾದಿಸುವ ಉಂಗುರು ಬೆರಳಿನ ತುದಿ ಅಗ್ನಿ ತತ್ವದ ಹೆಬ್ಬೆರಳಿನ ಬುಡಕ್ಕೆ ಹಚ್ಚಬೇಕು. ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿ ಮತ್ತು ಹೆಬ್ಬೆರಳಿನ ತುದಿ ಇವುಗಳನ್ನ ಜೋಡಿಸ್ಬೇಕು. ವಾಯು ತತ್ವದ ತೋರ್ಬೆರಳು ನೇರವಾಗಿಡ್ಬೇಕು. ಇದೇನಂತಂದ್ರೆ ಬ್ರಾಂಕೈಟಿಸ್ ಮುದ್ರೆ ಆಗುತ್ತೆ. ಇಲ್ಲಿ ವರುಣ ಮುದ್ರೆ, ಸೂರ್ಯ ಮುದ್ರೆ, ಆಕಾಶ ಮುದ್ರೆ ಒಂದೇ ಸಲ ಮಾಡಿದಂತಾಗುತ್ತೆ. ಶ್ವಾಸನಿ ಮುದ್ರೆ ಪ್ರತಿ ಸಲ 5 ನಿಮಿಷದಂತೆ ದಿನಕ್ಕೆ 5 ಸಲ ಮಾಡಬೇಕು. ಹೀಗೆ ಮಾಡಿದಾಗ ನಮ್ಮ ಉಸಿರಾಟ ಕ್ರಿಯೆ ಸರಿಯಾಗುತ್ತೆ. ಶ್ವಾಸನಿ ಮುದ್ರೆ ನಮ್ಮ ಉಸಿರಾಟದ ತೊಂದರೆಗಳಾದ ಬ್ರಾಂಕೈಟಿಸ್, ಅಸ್ತಮಾ, ಅಲರ್ಜಿ ಇವುಗಳನ್ನ ತೊರೆದು ಹಾಕುತ್ತದೆ. ಅಷ್ಟೇ ಅಲ್ಲ, ಅಸ್ತಮಾ ಅಟ್ಯಾಕ್ ಆಗೋದನ್ನ ಕಡಿಮೆ ಮಾಡುತ್ತೆ. ನಮ್ಮ ದೇಹದ ರಕ್ತನಾಳದಲ್ಲಿ ಆಮ್ಲಜನಕದ ಸಂಚಾರ ಸರಾಗವಾಗಿ ನಡೆಯುವ ಹಾಗೆ ಮಾಡುತ್ತೆ. ಶ್ವಾಸನಳಿಯಲ್ಲಿ ಶ್ಲೇಷ್ಮ, ಮ್ಯೂಕಸ್ ಅಥವಾ ಕಫ ಅಂತ ಏನ್ ಹೇಳ್ತೀವಲ್ಲ, ಇದು ಸೇರ್ಕೊಂಡಿರುತ್ತೆ ಅಲ್ಲ, ಅದನ್ನ ತೆಗೆದುಹಾಕಲು ಈ ಮುದ್ರೆ ತುಂಬಾನೇ ಸಹಕಾರಿಯಾಗಿದೆ. ವಾತಾವರಣ ಪ್ರದೂಷಣದಿಂದ ಉಂಟಾಗಿರುವ ಅಲರ್ಜಿ ಸಮಸ್ಯೆಯಲ್ಲಿ ಈ ಮುದ್ರೆ ಗುಣಕಾರಿಯಾಗಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಮುದ್ರೆಯಲ್ಲಿ ಪೃಥ್ವಿ ತತ್ವ ಮತ್ತು ಜಲತತ್ವ 2 ಕಡಿಮೆ ಆಗುತ್ತವೆ. ಆಕಾಶ ತತ್ವ ಹೆಚ್ಚುತ್ತದೆ. ಹೀಗೆ ಶ್ವಾಸನಿ ಮುದ್ರೆ ಉಸಿರಾಟದ ಸಮಸ್ಯೆ ನಿವಾರಿಸುತ್ತದೆ, ಕಫ ಕಡಿಮೆ ಮಾಡುತ್ತದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.